ನಮಸ್ಕಾರ, ನಿಮ್ಮೆಲ್ಲರಿಗೂ ಜಗವೇ ದೇವಾಲಯ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ರಾಮ ಮಂದಿರದ ನಿರ್ಮಾಣಕ್ಕೆ 500 ವರ್ಷಗಳ ಹೋರಾಟವಿದೆ. 1528ರಲ್ಲಿ ಮೊಘಲರಿಂದ ಬಾಬರಿ ಮಸೀದಿಯ ನಿರ್ಮಾಣವಾಗುತ್ತೆ. ಆ ಜಾಗದಲ್ಲಿ ಮಸೀದಿಯನ್ನ ಹಿಂದೂ ದೇವಾಲಯದ ಅವಶೇಷಗಳ ಮೇಲೆ ನಿರ್ಮಿಸಿದ್ದಾರೆ ಅನ್ನೋ ನಂಬಿಕೆ ಹಿಂದೂ ಮುಸಲ್ಮಾನರ ನಡುವೆ ದಶಕಗಳ ಚರ್ಚೆ, ಘರ್ಷಣೆಗೆ ವೇದಿಕೆಯಾಗುತ್ತೆ. ನಂತರ 1858ರಲ್ಲಿ ನಿಹಾಂಗ್ ಸಿಖ್ಖರು ಬಾಬರಿ ಮಸೀದಿಯನ್ನ ಭಗವಾನ್ ರಾಮನ ಜನ್ಮಸ್ಥಳ ಅಂತ ಪ್ರತಿಪಾದನೆ ಮಾಡ್ತಾರೆ. ಮುಂದೆ 1885ರಲ್ಲಿ ನಿರ್ಮೋಹಿ ಅಖಾರದ ಅರ್ಚಕರಾದ ರಘುಬರ್ ದಾಸ್ ರವರು ಮಸೀದಿಯ ಹೊರಾಂಗಣದಲ್ಲಿ ದೇವಾಲಯವನ್ನ ನಿರ್ಮಿಸೋದಕ್ಕೆ ಅನುಮತಿಯನ್ನ ಕೋರಿ ಮೊದಲ ಕಾನೂನು ಮೊಕದ್ದಮೆಯನ್ನ ಹಾಕ್ತಾರೆ. ಅಷ್ಟೊತ್ತಿಗಾಗ್ಲೇ ಬ್ರಿಟಿಷ್ನವರು ಹಿಂದೂ ಮತ್ತು ಮುಸಲ್ಮಾನರಿಗೆ ಪ್ರತ್ಯೇಕ ಪೂಜಾ ಸ್ಥಳಗಳನ್ನ ಗುರುತಿಸಿ ಸುತ್ತಲೂ ಬೇಲಿಯನ್ನ ಹಾಕಿದ್ರು. ಸುಮಾರು 90 ವರ್ಷಗಳ ಕಾಲ ಅದು ಹಾಗೇ ಇರುತ್ತೆ. ನಂತರ ಡಿಸೆಂಬರ್ 22, 1949ರ ರಾತ್ರಿ ಬಾಬರಿ ಮಸೀದಿಯೊಳಗೆ ರಾಮಲಲ್ಲನ ವಿಗ್ರಹವಿದ್ದದ್ದು ಬೆಳಕಿಗೆ ಬರುತ್ತೆ. ಇದು ಲೀಗಲ್ ಆಗಿ ಮುಂದೆ ಹೋಗೋದಕ್ಕೆ ಸಹಾಯ ಮಾಡುತ್ತೆ. ಈ ಪ್ರಕರಣ ಈ ಜಾಗ ಯಾರಿಗೆ ಸೇರ್ಬೇಕು ಅಂತ ಕಾನೂನು ರೀತಿ ಹೋರಾಟಗಳಿಗೆ ಕಾರಣವಾಗುತ್ತೆ. ಅದೇ ಕಾರಣದಿಂದ ಮೊದಲ ಬಾರಿಗೆ ಆ ವರ್ಷ ಅಂದ್ರೆ 1949ರಲ್ಲಿ ಈ ಪ್ರಾಪರ್ಟಿ ವಿವಾದ ಕೋರ್ಟ್ನ ಮೆಟ್ಟಿಲೇರುತ್ತೆ. 1950ರಿಂದ 1959ರ ಅವಧಿಯಲ್ಲಿ ಮೊಕದ್ದಮೆಗಳ ಸುರಿಮಳೆನೆ ಹರಿಯುತ್ತೆ. ನಿರ್ಮೋಹಿ ಅಖಾರ ಹಿಂದೂಗಳಿಗೆ ಸಂಬಂಧಪಟ್ಟ ಸಂಸ್ಥೆ ವಿಗ್ರಹಗಳನ್ನ ಪೂಜಿಸೋದಕ್ಕೆ ಹಕ್ಕುಗಳನ್ನ ಕೇಳ್ಕೊಂಡ್ರೆ, ಸುನ್ನಿ ಸೆಂಟ್ರಲ್ ವಕ್ಫ್ ಬೋರ್ಡ್ ಮುಸ್ಲಿಮರಿಗೆ ಸಂಬಂಧಪಟ್ಟ ಸಂಸ್ಥೆ ಸೈಟ್ ಅನ್ನ ಸ್ವಾಧೀನಪಡಿಸಿಕೊಳ್ಳೋದಕ್ಕೆ ಹಕ್ಕನ್ನ ಕೋರ್ಕೊಳ್ಳುತ್ತೆ. ಮೊಕದ್ದಮೆಗಳಂತೂ ಮುಂದುವರಿತಾ ಹೋಗುತ್ತೆ. ಇನ್ನು 1986ರಲ್ಲಿ ಕೇಂದ್ರದಲ್ಲಿ ಕಾಂಗ್ರೆಸ್ ಸರ್ಕಾರವಿತ್ತು. ಆ ಸಮಯದಲ್ಲಿ ಬಾಬರಿ ಮಸೀದಿಯ ಬೀಗಗಳನ್ನ ತೆಗೆದು ಸರ್ಕಾರ ಹಿಂದೂಗಳಿಗೆ ಒಳಗೆ ಪೂಜೆ ಮಾಡೋದಕ್ಕೆ ಅವಕಾಶ ಮಾಡಿಕೊಡುತ್ತೆ. ಈ ನಿರ್ಧಾರ ಮತ್ತಷ್ಟು ಉದ್ವಿಗ್ನತೆಯನ್ನ ಹೆಚ್ಚಿಸುತ್ತೆ. ನಂತರ ರಾಜಕೀಯ ನಾಯಕರ ಬದಲಾವಣೆಯಾಗುತ್ತೆ. ಕೇಂದ್ರದಲ್ಲಿದ್ದ ಬಿಜೆಪಿ ಸರ್ಕಾರದಿಂದ ಶ್ರೀರಾಮನ ಜನ್ಮಭೂಮಿಯನ್ನ ಮುಕ್ತಪಡಿಸೋದಕ್ಕೆ ಹೆಚ್ಚು ಬೆಂಬಲ ಸಿಗುತ್ತೆ. ಈ ಅವಧಿಯಲ್ಲಿ ಬಿಜೆಪಿಯ ಹಿರಿಯ ನಾಯಕರಾದ LK ಅಡ್ವಾಣಿಯವರ ರಥಯಾತ್ರೆ ಆರಂಭವಾಗುತ್ತೆ. ಈ ರಥಯಾತ್ರೆ ದೇವಾಲಯಕ್ಕೆ ಬೆಂಬಲವನ್ನ ಸಂಗ್ರಹಿಸುವ ಗುರಿಯನ್ನ ಹೊಂದಿತ್ತು. ಮಸೀದಿಯನ್ನ ಕೆಡವುವುದಕ್ಕೆ ಪ್ರಯತ್ನ ವಿಫಲವಾದ್ರೂ ಇದು ಆ ಚಳುವಳಿಗೆ ಮಹತ್ವದ ತಿರುವನ್ನ ಕೊಡುತ್ತೆ. ಸುಪ್ರೀಂ ಕೋರ್ಟ್ಗೆ ಭರವಸೆ ನೀಡಿದ ಹೊರತಾಗಿಯೂ ಹಿಂದೂ ಕಾರ್ಯಕರ್ತರು 1992ರಲ್ಲಿ ಬಾಬರಿ ಮಸೀದಿಯನ್ನ ಧ್ವಂಸ ಮಾಡ್ತಾರೆ. 1992ರಲ್ಲಿ ಬಾಬರಿ ಮಸೀದಿಯನ್ನ ಧ್ವಂಸ ಮಾಡಿದ ದುರಂತ ಮತ್ತು ನಂತರದ ಗಲಭೆಗಳು ಭಾರತದ ರಾಜಕೀಯವನ್ನ ಶಾಶ್ವತವಾಗಿ ಬದಲಾಯಿಸಿಬಿಡುತ್ತೆ. 1993ರಿಂದ 94ರ ಅವಧಿಯಲ್ಲಿ ಭಾರತದಾದ್ಯಂತ ಕೋಮು ಗಲಭೆಗಳು ಹೆಚ್ಚಾಗುತ್ತೆ. ಇದರ ಪರಿಣಾಮವಾಗಿ ಎಷ್ಟೋ ಜೀವಗಳು ಮತ್ತು ಪ್ರಾಪರ್ಟೀಸ್ ನಷ್ಟವಾಗುತ್ತೆ. ನಂತರ 2002ರಲ್ಲಿ ಅಲಹಾಬಾದ್ ಹೈಕೋರ್ಟ್ ಈ ಪ್ರಕರಣದ ವಿಚಾರಣೆಯನ್ನ ಪ್ರಾರಂಭ ಮಾಡುತ್ತೆ. ಪುರಾತತ್ವ ಸರ್ವೇಕ್ಷಣಾ ಇಲಾಖೆ ಉತ್ಖನನವನ್ನ ಮಾಡುತ್ತೆ. ಆಗ ಮಸೀದಿಯ ಕೆಳಗೆ ಹಿಂದೂ ದೇವಾಲಯದ ಪುರಾವೆಗಳು ಸಿಗುತ್ತೆ. ಕಾನೂನು ಹೋರಾಟ ಮುಂದುವರಿಯುತ್ತೆ. ಅಲಹಾಬಾದ್ ಹೈಕೋರ್ಟ್ನ 2010ರ ತೀರ್ಪು ಹಿಂದೂಗಳು, ಮುಸ್ಲಿಮರು ಮತ್ತು ನಿರ್ಮೋಹಿ ಅಖಾರರ ನಡುವೆ ಭೂಮಿಯನ್ನ ಹಂಚುವ ಮೂಲಕ ವಿವಾದವನ್ನ ಬಗೆಹರಿಸೋದಕ್ಕೆ ಪ್ರಯತ್ನ ಮಾಡುತ್ತೆ. ಅಲಹಾಬಾದ್ ಹೈಕೋರ್ಟ್ನ 2010ರ ತೀರ್ಪು ಹೆಚ್ಚಿನ ಮೇಲ್ಮನವಿಗಳು ಮತ್ತು ಕಾನೂನು ಸವಾಲುಗಳನ್ನ ಎದುರಿಸಬೇಕಾಗತ್ತೆ. ನಂತರ 2019ರಲ್ಲಿ ಸುಪ್ರೀಂ ಕೋರ್ಟ್ ಒಂದು ಮಹತ್ವದ ತೀರ್ಪಿನಲ್ಲಿ ರಾಮ ಮಂದಿರದ ನಿರ್ಮಾಣಕ್ಕಾಗಿ ಸಂಪೂರ್ಣ ವಿವಾದಿತ ಭೂಮಿಯನ್ನ ಹಿಂದೂಗಳಿಗೆ ನೀಡಿ ಮಸೀದಿಯ ನಿರ್ಮಾಣಕ್ಕಾಗಿ ಪರ್ಯಾಯ ಸ್ಥಳವನ್ನ ಕೊಡುತ್ತೆ.
2020 ಆಗಸ್ಟ್ 5ನೇ ತಾರೀಕು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಅಯೋಧ್ಯೆಯಲ್ಲಿ ಭವ್ಯವಾದ ರಾಮ ಮಂದಿರಕ್ಕೆ ಶಂಕುಸ್ಥಾಪನೆ ಮಾಡ್ತಾರೆ. ಭೂಮಿ ಪೂಜೆ ಮತ್ತು ಶ್ರೀರಾಮನ ಜನ್ಮಭೂಮಿಯ ತೀರ್ಥಕ್ಷೇತ್ರ ಟ್ರಸ್ಟ್ನ ರಚನೆ ರಾಮ ಮಂದಿರದ ನಿರ್ಮಾಣಕ್ಕೆ ದಾರಿ ಮಾಡಿಕೊಡುತ್ತೆ. ಸುದೀರ್ಘ ಕಾನೂನಿನ ಹೋರಾಟಕ್ಕೆ ನಾಂದಿ ಹಾಡುತ್ತೆ. 2024 ಜನವರಿ 22ನೇ ತಾರೀಕು ಮರೆಯಲಾಗದ ದಿನ. ಅಂದು ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಅಯೋಧ್ಯೆಯಲ್ಲಿ ಹೊಸದಾಗಿ ನಿರ್ಮಾಣವಾದ ಮಂದಿರದಲ್ಲಿ ರಾಮ್ ಲಲ್ಲರ ವಿಗ್ರಹದ ಪ್ರತಿಷ್ಠಾಪನೆ ಆಗುತ್ತೆ. ಇನ್ನು 1949ರಲ್ಲಿ ಸಿಕ್ಕ ಹಳೆಯ ವಿಗ್ರಹವನ್ನ ಒಂದು ಟೆಂಟ್ನಲ್ಲಿಟ್ಟು ಪೂಜೆಯನ್ನ ಮಾಡ್ತಿರ್ತಾರೆ. ಆ ಹಳೆಯ ವಿಗ್ರಹವನ್ನು ಸಹ ಈಗ ಹೊಸ ದೇವರ ಎದುರೇ ಸಿಂಹಾಸನದ ಮೇಲೆ ಇಟ್ಟು ಪೂಜೆಯನ್ನ ಮಾಡ್ತಿದ್ದಾರೆ. ಈ ಮಾಹಿತಿ ನಿಮ್ಮೆಲ್ರಿಗೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ನಮ್ಮ ಜಗವೇ ದೇವಾಲಯ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಾಮೆಂಟ್ ಮೂಲಕ ನಮಗೆ ತಿಳಿಸಿ. ಹೊಸ ವಿಡಿಯೋಗಳ ನೋಟಿಫಿಕೇಶನ್ಸ್ಗಾಗಿ ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಪ್ರೆಸ್ ಮಾಡಿ. ಇನ್ನು ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಜಗವೇ ದೇವಾಲಯ ಇನ್ಸ್ಟಾ ಪೇಜ್ನ ಫಾಲೋ ಮಾಡ್ಕೊಳ್ಳೋದನ್ನ ಮರಿಬೇಡಿ.